ಕೊಡೋದ್ ಮೂರ್ಖ ಆಸೆಯಲ್ಲಿ ನಾವು ಇಸ ತಕೊಂಡ್ ಪ್ರಾಣ ಬಿಡಬೇಕು ಅಂತ ಪರಿಸ್ಥಿತಿಗೆ ನಮ್ಮನ್ನ ಬೀದಿಗೆ ತೊಳ್ತಾ ಇದ್ದಾನೆ ಡಿ ಕೆ ಶಿವಕುಮಾರ್. ಅವ್ನ ಸರ್ಕಾರ ಬಂದ ಅವ್ನ ಸರ್ಕಾರ ಬೆಂಕಿಕ್ಕ ಚುಚ್ಚಿದ್ರು ಗುಂಡೆಕ್ಕಿದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ. ನಮ್ ಬದುಕನ್ನ ಕಿತ್ಕೊಂಡು ಅವ್ನ ಏನ್ ಬದುಕ್ತಾನೆ. ನಾವು ಬದುಕಾಕ ಒಂದ್ ದಾದೆ ಮಾಡ್ಕೊಂಡಿದೀವಿ, ಒಂದ್ ಹೊಸ ಕಟ್ಕೊಂಡಿದೀವಿ, ಒಂದ್ ಎಕರೆ ತಂಗು ಅದೇ, ಮಾವು ಅದೇ, ಅಡಕೆ ಅದೇ, ನಮ್ ಭೂಮಿಲಿ ಒಂದ್ 5 ಎಕರೆ ಜಮೀನ್ ಇದೆ, ನಮ್ಮಿಂದ ಒಂದ್ 10 ಜನ ಜೀವನ ಮಾಡ್ತಾರೆ. ಆ ಬದುಕನ್ನೆಲ್ಲ ಕಿತ್ಕೊಂಡು ಅವನಿನ್ನ ಯಾವ ಉಳಿನ್ ಕೊಂಡಕ್ ಹೋಯ್ತಾನೆ ಅನ್ನೋದು ಒಂದೇ ಮಾತು ನಾನು ಹೇಳೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಸರ್ ಡಿ ಕೆ ಅವ್ರದ್ದು ವೇನಲ್ಲೇ ಹೋಗೋಣ ಹೇಳ್ತಾರೆ, ಪ್ರಯತ್ನಗಳು ವಿಫಲವಾದರೂ ಪ್ರಾಂತನೇ ವಿಫಲ ಆಗಲ್ಲ ಅಂತ. ನಾವು ಅವ್ರ ಅನ್ಯಾಯದ ಮಾರ್ಗದಲ್ಲಿ ಹೋದವ್ರಿಗೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂದ್ರೆ, ನಾವು ನ್ಯಾಯ ಮಾರ್ಗದಲ್ಲಿ 100 ಜನಕ್ಕೆ ಊಟ ಹಾಕೋರು, 10 ಇದಕ್ಕೆ ಆಹಾರ ಧಾನ್ಯಗಳನ್ನೆಲ್ಲ ಒದಗಿಸೋರು. ನಮಗೆ ಪ್ರಯತ್ನನೂ ಫಲ ಕೊಡ್ತದೆ, ಪ್ರಾಂತನೇನು ಫಲ ಕೊಡ್ತದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಾವು ಜಯ ಗಳಿಸ್ತೀವಿ ಅಂತ ಹೇಳ್ತೀವಿ ಸರ್ ಅವ್ರಿಗೆ. ಮೇಡಮ್ 2,07,00,000 ಹಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಏನ್ ಹೇಳ್ತೀರಿ? ಅವ್ರು ಎಷ್ಟೇ ಕೋಟಿ ಕೊಟ್ರು ನಾವು ಕೊಡಲ್ಲ ಸರ್, ನಾವು ಕೊಡಲ್ಲ. ನಾವು ಭೂಮಿ ಮಾತ್ರ ಕೊಡಲ್ಲ. ಅವ್ರು ಕೊಡೋ ದುಡ್ಡು ಎಷ್ಟು ದಿನ ಇರ್ತದೆ ಸರ್? ಅವ್ರು 2 ಕೋಟಿ ಕೊಟ್ಬಿಟ್ರು ಸರಿ, ಮಕ್ಳು ಜೂಜಾಡೋತವಿಂದ ಎಣ್ಣೆ ಹೊಡೆಯೋದ್ರಿಂದ ಎಲ್ಲ ಕಲಿತಾರೆ. ನಾವ್ ಎಲ್ಲಿಗೆ ಹೋಗೋಣ? ನಾವ್ ಒಂದ್ ಹೆಣ್ಮಗುನ ಆಚೆ ಕಡೆ ಮನೇಲಿ ಬಿಟ್ಬಿಟ್ಟು ಆಚೆ ಕಡೆ ಹೋಗಕ್ಕಾಯ್ತದೆ ಸರ್? ಎಂತೆಂತವ್ರ ಬಂದು ಸೇರ್ಕೋತಾರ ಇಲ್ಲಿ. ನಾವ್ ಹೆಂಗೆ ಜೀವನ ಮಾಡಕ್ಕಾಯ್ತದೆ? ಹೋಗ್ಲಿ, ಅವ್ರು ನಾವ್ ಮಾಡ್ತಾ ಇರೋದು ನಾವು ಅವ್ರು ಏನ್ ಅಂತ ತಿಳ್ಕೊಂಡಿದಾರೆ ಸರ್ ಅವರು. ನಾವೇನು ಮುಂದಕ್ಕೆ ನೋಟಿಫಿಕೇಶನ್ ಕಳಿಸ್ಬಿಟ್ರೆ ಅವ್ರು ಹೆಂಗಾದ್ರೂ ಬಗ್ಬಿಡ್ತಾರೆ ಅಂತನಾ? ಇಲ್ಲ, ಅವ್ರು ಏನೇ ಕಳ್ಸಿದ್ರು 3 ಊರ್ಗಲ್ಲ ಸರ್, 10 ಊರ್ ಕಳ್ಸಿದ್ರು ನಮ್ಮ ಹೋರಾಟ ಇವತ್ತ ನಡೀತಾನೆ ಇರ್ತದೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಡೆಸ್ತೀವಿ ನಾವು. ಈಗ ಹೇಳ್ತಾರೆ 50-50 ಕೂಡ ಅವರಿಗೆ ಜಮೀನ ಕೊಡ್ತೀವಿ ಅಂದ್ರೆ ಸೈಟ್ ಗಳನ್ನ ಮಾಡ್ಬಿಟ್ಟು ಕೊಡ್ತೀವಿ ಅಂತ. ಏನ್ ಹೇಳ್ತೀರಿ? ನಮ್ಗ ಆ ಸೈಟುನು ಬೇಡ್ರಿ, ಏನು ಬೇಡ್ರಿ. 2 ವರ್ಷ ಕಟ್ಕೊಂಡು ಜೀವನ ಮಾಡ್ತೀವಿ, ತಿಂಗ್ಳಿಗೆ 50,000 ಬರ್ತದೆ, ಜೀವನ ಮಾಡ್ತೀವಿ. ಅವ್ನ ಸೈಟ್ ಕೊಳ್ಳಿ ಅವನೇ ಮಾಡಿಕೊಳ್ಳಿ, ಅವ್ನ ಮಕ್ಕಳು ಅವ್ನ ಇಂಡ್ರಿಗೆ ಮಾಡಿಕೊಳ್ಳಿ. ನಮ್ಗೆ ಆ ಸೈಟ್ ನಮ್ಗೆ ಬೇಡ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕೂಲಿ ಮಾಡ್ಕೊಂಡು ಉಣ್ತಾ ಇದೀವಿ, ಕೂಲಿ ಮಾಡ್ಕೊಂಡು ತಾಳ್ಗೆ ಊಟ ಇಕ್ತಾ ಇದೀವಿ. ಇವಾಗ ಕೂಲಿ ಮಾಡ್ಕೊಂಡು ಬಾಳೆ ತೆಂಗು ಎಲ್ಲ ಕೂಲಿ ಮಾಡ್ಕೊಂಡೆ ಊಟ ಮಾಡ್ತಾ ಇದೀವಿ. ಅವನು ಬದ್ಲಿ ಬೇಕಾದ್ರೆ ಊಟ ಹಾಕ್ತಿವಿ ಅಷ್ಟೇ. ಅವ್ನ ಸೈಟ್ ಕೊಡೋದು ಬೇಡ, ಅವ್ನೇನ್ ಮಾಡೋದು ಬೇಡ. ಕನಕಪುರದಲ್ಲಿ ಮಾಡ್ಬಿಟ್ಟು ನಮ್ಗೆ ಕೊಡ್ಲೇ ಇಲ್ಲ ಕಾಸ. ಇನ್ನ ರಸ್ತೆಗೆ ಹೊಡಿಲೇ ಇಲ್ಲ. ಇನ್ ಇಲ್ಲಿಗೆ ಬಂದಾನೆ ರೈತರಿಗೆ ಅಧ್ವಾನ ಮಾಡ್ತಾವನೆ. ಅಧ್ವಾನ ಕನಕಪುರ ಅವನ ಹೆಸ್ರೇ ಅದು. ಸೈಟ್ ಅಂತ ಹೇಳಿದ್ರಲ್ಲ, ಈಗ ಸರಿ 1 ಎಕರೆ ಜಮೀನ್ ಮಾಡಿದ್ರೆ ಅವರು ನಾವು ಅವ್ರ ಭೂಮಿ ಕೊಟ್ರೆ ಅವ್ರು ನಮ್ಗೊಂದು ಸೈಟ್ 9,000 ಚಿಲ್ಲರೆ ಇದ್ರಲ್ಲಿ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರಲ್ಲ. ಆ ಸೈಟ್ ಅಲ್ಲಿ ಇವ್ರಿಗೆ ಬರೋದೇ ವ್ಯವಸಾಯ ಬಿಟ್ರೆ ಇನ್ನೇನು ಬರಲ್ಲ. ಗೊತ್ತಿಲ್ಲದಿರೋ ಕಸುಬನ್ನ ಇದು ಕುಶಲತೆ ಕಲ್ತ್ಕೊಂಡು ತಿರ್ಗಾ ಟ್ರೈನಿಂಗ್ ತಗೊಂಡು ಮಾಡಕ್ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಬರೀ ದುಡ್ಡು ನೋಡ್ತಾ ಇರ್ತಾರೆ ಅಷ್ಟೇ. ದುಡ್ಡು ಬಂದಿರ್ತಾ, ದುಡ್ಡು ಇದೆಯಲ್ಲ ಇವಾಗ ಎಲ್ಲರೂ ಸಂಪಾದನೆ ಮಾಡೋದೇನಕ್ಕೆ, ನಮ್ಗೇನು ಅವಶ್ಯಕತೆ ಇದೆಯೋ ಅದನ್ನ ಇವಾಗ ಏನ್ ಫಿಲ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇರ್ತಾರೆ. ಈಗ ದುಡ್ಡಿದ ಮೇಲೆ ಅವರು ಅದನ್ನೆಲ್ಲ ಬೇರೆ ಕೆಲಸ ಮಾಡಕ್ಕೆ ಅವ್ರಿಗೆ ಯೋಚನೆ ಇರಲ್ಲ. ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಯ್ತದೆ. ಇವರು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಇವ್ರು ಯಾವ್ದ್ರಲ್ಲಿ ಇತಿಹಾಸ ಮಾಡಕ್ ಹೊಟ್ಟಿದ್ದಾರೆ ಗೊತ್ತಾ? ಬಡತನ ಮಾಡ್ತಾರೆ. ಫಸ್ಟ್ ಮೊದಲೇದಾಗಿ ಬಡತನ, ರಾಜ್ಯನ ಬಡತನ ತಳ್ತಾರೆ. ಆಮೇಲೆ ನಿರುದ್ಯೋಗ ಸಮಸ್ಯೆ ಬರುತ್ತೆ. ಉದ್ಯೋಗ ಇಷ್ಟು ಜನಕ್ಕೆ ಉದ್ಯೋಗ ಎಲ್ಲಿಂದ ಬರುತ್ತೆ ಸರ್? ಈಗ ಮನೆ ಮಂದಿ ಎಲ್ಲ ಬರೀ ವ್ಯವಸಾಯ ನಂಬ್ಕೊಂಡು ಎಲ್ರು ಉದ್ಯೋಗಿಗಳಾಗಿದ್ದಾರೆ. ಒಂದಲ್ಲ ಒಂದ್ ರೀತಿಲಿ ಮನೆ ಮಂದಿ ಎಲ್ಲ ಕೆಲಸದಲ್ಲೇ ಇದಾರೆ. ಈಗ ನಮ್ ಕಡೆ ಇರೋರೆಲ್ಲ ನಾವು ಕೆಲಸದಲ್ಲೇ ಇದೀವಿ. ನಮ್ಗೆ ಅಲ್ಲೂ ನಿರುದ್ಯೋಗ ಸಮಸ್ಯೆ ಇಲ್ಲ. ಇಲ್ಲಿ ನಾವೆಲ್ಲ ಉದ್ಯೋಗನೇ ಮಾಡ್ತಾ ಇರೋದು. ನಮ್ಗೆ ಎಷ್ಟು ಬೇಕೋ ಆದಾಯನ ನಾವು ಸಂಪಾದನೆ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಮತ್ತೆ ಇವರು ಬೆಂಗಳೂರಿನ, ಈಗ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಒಂದೇ ನಗರನ ಅವ್ರು ಕಾಣಿಸೋದು. ಈಗ ಬೆಂಗಳೂರು ಸಮಸ್ಯೆ ಇದೆ, ಒಪ್ಕೊಳ್ಳೋಣ. ಅಲ್ಲಿ ಏನು ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಒತ್ತಡಕ್ಕೆ ಯಾರು ಕಾರಣ? ನೀವು ಅಲ್ಲಿ ಎಲ್ಲ IT ಕಂಪ್ನೀಸ್ ಎಲ್ಲ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ಅಲ್ಲೇ ಅಪ್ರೂವಲ್ ಮಾಡಿದ್ರೆ ಜನ ಎಲ್ಲ ಅಲ್ಲೇ ಹೋಗ್ತಾರೆ. ಇವಾಗ ನಾರ್ತ್ ಸೈಡ್ ಇಂದ ಎಲ್ಲ ಸೌತ್ ಸೈಡ್ ಬರ್ತಾ ಇದಾರೆ. ಯಾಕೆ ಸರ್? ಉದ್ಯೋಗ ಇಲ್ಲ ಪಾಪ. ಆ ಕಡೆ ಇರೋರಿಗೆ ಜನಗಳಿಗೆ ವಿದ್ಯಾವಂತರಿಗೆ ಉದ್ಯೋಗ ಇಲ್ಲ. ಉದ್ಯೋಗ ಅರ್ಸ್ಕೊಂಡು ಇಲ್ಲಿಗೆ ಬರ್ತಾ ಇದಾರೆ. ಇಲ್ಲಿ ಬಾಡಿಗೆ ಮನೆಗಳು, ಇಲ್ಲೇನೇನೋ ಕಮರ್ಷಿಯಲ್ ಆಗಿ ಏನೇನು ಡೆವಲಪ್ಮೆಂಟ್ ಆಗ್ಬೇಕು ಅದೆಲ್ಲ ಬೆಂಗಳೂರಲ್ಲಿ ಆಗ್ತಾ ಇದೆ. ಈಗ ನಮ್ಮೂರಲ್ಲಿ ಏನಾಗ್ತಾ ಇದೆ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಯಂಗ್ಲಿ.